ಹಾಯ್ ಎವ್ರಿವನ್, ಇವತ್ತು ಎಗ್ ಶೇರ್ವಾ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಎಗ್ಗನ್ನು ಬಾಯ್ಲ್ ಮಾಡ್ಕೋಬೇಕು. ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳಿ. ಒಂದು ಸಿಮ್ಮಲ್ಲಿ ಬಾಯ್ಲ್ ಮಾಡ್ಕೊಳ್ಳಿ. ಹಾಗೆ ಇವಾಗ ಆನಿಯನ್ನು, ಆಮೇಲೆ ಶುಂಠಿ, ಟೊಮ್ಯಾಟೊ, ಬೆಳ್ಳುಳ್ಳಿ, ಕೊಬ್ಬರಿ, ಇದ್ರ ಜೊತೆಗೆ ಸ್ವಲ್ಪ ಸ್ಪೈಸಸ್, ಏಲಕ್ಕಿ, ಆಮೇಲೆ ಚಕ್ಕೆ, ಮೆಣಸುಕಾಳು, ಸ್ವಲ್ಪ ಲವಂಗ, ಎಲ್ಲ ಸ್ಪೈಸಸ್ನ ತೊಗೊಂಡು ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡ್ಕೊಳ್ಳಿ, ಕೊತ್ತಂಬರಿನೂ ಹಾಕ್ಕೊಳ್ಳಿ. ಸೊ ಇದನ್ನೆಲ್ಲ ಇವಾಗ ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ನಾವು ನೀಟಾಗಿ ರುಬ್ಕೋಬೇಕಾಗತ್ತೆ. ಸೊ ಇದು ಎಗ್ ಶೇರ್ವಾ ಬಂದುಬಿಟ್ಟು ಮಹಾರಾಷ್ಟ್ರಿಯನ್ ಸ್ಟೈಲು ಮಾಡ್ತಾ ಇರೋದು. ಸ್ವಲ್ಪ ಸ್ಪೈಸಿಯಾಗೇ ಇರುತ್ತೆ. ಸೊ ಸ್ವಲ್ಪ ಸ್ಪೈಸ್ನ ನಾವು ಜಾಸ್ತಿನೂ ಹಾಕೋಬೋದು, ಇಲ್ಲ ನಮ್ಗೆ ಹೇಗೆ ಇಷ್ಟ ಆಗುತ್ತೋ ಅಷ್ಟು ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ಎಲ್ಲ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕಿ ಸ್ಮೂತಾಗಿ ಪೇಸ್ಟ್ ಮಾಡೋಣ. ಇವಾಗ ನೋಡಿ ಪೇಸ್ಟ್ ಸೂಪರಾಗಿ ಸ್ಮೆಲ್ ಬರ್ತಾ ಇದೆ, ರೆಡಿಯಾಗಿದೆ. ಇದಕ್ಕೇನು ನಾನು ಬೇರೆ ಹಾಕಿಲ್ಲ. ಇವಾಗ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡು ನಾರ್ಮಲ್ ನಾವು ಹಾಕೋ ಒಗ್ಗರಣೆ ಐಟಮ್ಸ್, ಅದು ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಅದೊಂಚೂರು ಸ್ಪ್ಲಾಟ್ರ್ ಆಗುತ್ತೆ, ಚಿಟಪಟ ಅಂತ ಸೌಂಡ್ ಬರುತ್ತಲ್ಲ, ಆ ಟೈಮಲ್ಲಿ ನಾವು ಅರಿಶಿನ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕ್ಕೊತೀನಿ. ಆ ಕರಿಬೇವು ಸೌಂಡ್ ಮಾಡುತ್ತಲ್ಲ, ಅದು ನಂಗೆ ತುಂಬ ಇಷ್ಟ. ಆಮೇಲೆ ಆನಿಯನ್ ಹಾಕ್ಕೊಂಡಿದ್ದೀನಿ. ಇವಾಗ ಆನಿಯನ್ ಹಾಕಿ ಅದನ್ನು ನೀಟಾಗಿ ನಾವು ಇದು ಮಾಡಬೇಕಾಗತ್ತೆ, ಫ್ರೈ ಮಾಡಬೇಕಾಗತ್ತೆ. ಸೊ ಈ ಆನಿಯನ್ಗೂ ಕೂಡ ನಾನು ಒಂಚೂರು ಸಾಲ್ಟ್ ಹಾಕ್ಕೊಂಡಿದ್ದೀನಿ, ಯಾಕಂದರೆ ನಂಗೆ ಅದು ಆನಿಯನ್ನು ಸಾಲ್ಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಇವಾಗ ಎಲ್ಲ ಮಿಕ್ಸ್ಚರ್ನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ನಾವು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇವಾಗ ಇರೋ ಏನೇನು ಮಿಕ್ಸ್ಚರ್ ಇದೆಯೋ ಗ್ರೈಂಡರಲ್ಲಿ ಎಲ್ಲನೂ ನೀಟಾಗಿ ತೊಗೊಳ್ಳಿ, ಏನನ್ನೂ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಹಾಕ್ಕೋಬೋದು. ಸೊ ಮಿಕ್ಸ್ ಮಾಡ್ತಾಯಿರಿ. ಹಾಗೆ ಇವಾಗ ಏನು ಇದಕ್ಕೆ ಬೇಕಾಗಿರೋ ಮಸಾಲ ಐಟಮ್ಸ್ ಅಂದರೆ ಸಾಲ್ಟು, ಆಮೇಲೆ ಸ್ವಲ್ಪ ಮಸಾಲ ಖಾರದ ಪುಡಿ ಅಂತ ನಮ್ಮ ಸೈಡ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೀನಿ. ನೀವು ಪುಡಿ ಇದು ಗೊಡ್ಡು ಖಾರ ಅಂತಾರಲ್ಲ, ಅದನ್ನು ಯೂಸ್ ಮಾಡ್ಕೋಬೋದು. ಚಿಲ್ಲಿ ಪೌಡರು ಆ್ಯಂಡ್ ಕಲರ್ ಬೇಕು ಅಂದರೆ ನೀವು ಕಾಶ್ಮೀರಿ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಸ್ವಲ್ಪ ರೆಡ್ ಕಲರ್ ಬರುತ್ತೆ. ಇದು ನೋಡಿ ಪೆಪ್ಪರು, ಆಮೇಲೆ ಜೀರಿಗೆ ಪೌಡರು, ಸ್ವಲ್ಪ ಕೊರಿಯಾಂಡರ್ ಪೌಡರು ಎಲ್ಲನೂ ಯೂಸ್ ಮಾಡಿದ್ದೀನಿ. ಸೊ ಸ್ವಲ್ಪ ಹಾಕಿದ್ದೀನಿ, ತುಂಬ ಜಾಸ್ತಿ ಏನು ಹಾಕಿಲ್ಲ. ಆಲ್ರೆಡಿ ಮಸಾಲೆ ಇರೋದ್ರಿಂದ ಜಾಸ್ತಿ ಏನು ಅವಶ್ಯಕತೆ ಇಲ್ಲ. ಸೊ ಚೆನ್ನಾಗಿ ಕುದಿಬೇಕಿದು. ಸೊ ಚೆನ್ನಾಗಿ ಕುದ್ದ ಮೇಲೆ ನೀನು ಆಯಿಲ್ ಬಿಡ್ತಾ ಇರೋದನ್ನು ನೋಡ್ತೀರಾ, ಅದೊಂದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಅಂತ ಗೊತ್ತಾದಾಗ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೊಂದು ಸಲ. ಆಮೇಲೆ ನೀವು ನೀರನ್ನ ಹಾಕ್ಕೊಳ್ಳಿ. ಶೇರ್ವಾ ಬಂದು ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಇದ್ದರೆ ಚೆನ್ನಾಗಿರುತ್ತೆ. ಸೊ ಎಗ್ ಗ್ರೇವಿ ಥರ ಅಲ್ಲ ಇದು, ಇದೊಂಥರ ತುಂಬ ಲಿಕ್ವಿಡ್ ಕನ್ಸಿಸ್ಟೆನ್ಸಿ ಬರುತ್ತೆ. ಸೊ ಆ ಥರ ಅದು ಚೆನ್ನಾಗಿ ಕುದ್ದ ಮೇಲೆ ಇವಾಗ ನೀವು ಬಾಯ್ಲ್ ಮಾಡ್ಕೊಂಡಿರೋ ಎಗ್ಗನ್ನ ಇದು ಮಾಡಿಕೊಂಡು ಶೆಲ್ನ ರಿಮೂವ್ ಮಾಡಿ ಆ ಎಗ್ಗನ್ನು ಸ್ವಲ್ಪ ಈ ಥರ ಕಟ್ ಮಾಡಿ ನಾನು ತೋರಿಸಿದ್ದೀನಲ್ಲ, ಆ ಥರ ಕಟ್ ಮಾಡಿಕೊಂಡು ಅದರೊಳಗೆ ಹಾಕಿ ಮೇಲೆ ಒಂಚೂರು ಕೊರಿಯಾಂಡರ್ನ ಹಾಕ್ಕೊಳ್ಳೋಣ. ಸೊ ಅದೊಂಚೂರು ಒಳ್ಳೆ ಘಮ ಘಮ ಸ್ಮೆಲ್ ಬರುತ್ತೆ. ಇವಾಗ ನೀಟಾಗಿ ಅದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಒಂದೆರಡು ಕುದಿಯೋಕ್ಕೆ ಬಿಡಿ. ಓಕೆ, ಸೊ ಇಷ್ಟ ಆದರೆ ಸೂಪರಾಗಿರೋ ಎಗ್ ಶೇರ್ವಾ ರೆಡಿಯಾಗಿರುತ್ತೆ. ಒಳ್ಳೆ ಘಮ ಘಮ ಸ್ಮೆಲ್ಲು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಸೂಪರಾಗಿರುತ್ತೆ. ಇದು ಚಪಾತಿ ಜೊತೆ, ರೊಟ್ಟಿ ಜೊತೆ, ಎಲ್ಲ ಅನ್ನದ ಜೊತೆ